ಈಗ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪು ಬಂದಿರೋದು, ಏನ್ ಹೇಳ್ತೀರಾ ಮೊದಲಿಗೆ? ಈ ದಾಖಲೆಗಳ ಪ್ರಕಾರ ಸಿದ್ದರಾಮಯ್ಯ ಪ್ರಭಾವ ಯಾವ ರೀತಿ ಕೆಲಸ ಮಾಡಿದೆ, ಅವರ ಪ್ರಭಾವದಿಂದ ಯಾವ ರೀತಿ ಕೃತ್ಯಗಳು ನಡೆದಿದೆ ಅನ್ನೋದೆಲ್ಲ ವಿವರವಾಗಿ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿರಲ್ಲ. ಸೊ ಮಾನ್ಯ ನ್ಯಾಯಾಲಯ ಗಮನಿಸಿ ಈ ಸಿದ್ದರಾಮಯ್ಯ ಅರ್ಜಿಯನ್ನು ವಜಾ ಮಾಡಿ ಈ ತೀರ್ಪನ್ನು ನೀಡಿದೆ. ಬೇಕು ಅಂತಾನೆ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಸಿದ್ದರಾಮಯ್ಯನವರು ಮಾತನಾಡಿದ್ರು. ಸರ್, ನಮ್ಮ ಹತ್ರ ಇರೋ ದಾಖಲಾತಿಗಳ ಪ್ರಕಾರ ಅವರು ಎಲ್ಲಿಗೆ ಹೋದ್ರು ಕೂಡ ಆ ಒಂದು ದಾಖಲಾತಿಗಳನ್ನು ಆಧರಿಸಿ ತೀರ್ಪು ಕೊಡುತ್ತಾರೆ ಹೊರತು ನ್ಯಾಯಾಲಯ. ಸೊ ಅದನ್ನು ಹೊರತುಪಡಿಸಿಕೊಡಕ್ಕಾಗಲ್ಲ. ಪ್ರಾಸಿಕ್ಯೂಷನ್ ಭವಿಷ್ಯ ಇವತ್ತು ಹೊರ ಬಂದಿದೆ. ಅದರಲ್ಲೂ ಸಿದ್ದರಾಮಯ್ಯನವರ ಅಪೋಸಿಟ್ ಆಗಿ ತೀರ್ಪು ಬಂದಿರೋದು. ನನ್ನ ಜೊತೆಗೆ ಈಗ ಸ್ವತಃ ಈ ಕೇಸ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಕ್ರಿಯೇಟ್ ಆಗೋದಕ್ಕೆ ಕಾರಣ ಆಗಿರುವಂಥ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರುದಾರರು ನನ್ನ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಈಗ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪು ಬಂದಿರೋದು, ಏನು ಹೇಳ್ತೀರಾ ಮೊದಲಿಗೆ? ಸರ್, ಅದೇ ಸತ್ಯಕ್ಕೆ ಜಯ ಅಂತೇಳಿ ನಾನು ಹೇಳ್ತೀನಿ, ಮೊದಲನೇ ಹೇಳ್ತೀನಿ ಸರ್. ನಾವು ಏನು ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಿದ್ವಿ ಅದು ನಿಜ ಅಂತೇಳಿ ಮೇಲ್ನೋಟಕ್ಕೆ ಮಾನ್ಯ ನ್ಯಾಯಾಲಯ ಗಮನಕ್ಕೆ ಬಂದಿರೋದ್ರಿಂದ ಈ ಆದೇಶವನ್ನು ಮಾಡಿದೆ. ಆದರೆ ನಾವೇನು ಸುಮ್ಮನೆ ಅನಾವಶ್ಯಕವಾಗಿ ಆರೋಪ ಮಾಡಿರಲಿಲ್ಲ. ಆ ಆರೋಪಪೂರ್ವಕವಾದ ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡೇ ನಾವು ಆರೋಪ ಮಾಡಿದ್ವಿ. ಆ ಎಲ್ಲ ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಆ ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ಈ ದಾಖಲೆಗಳ ಪ್ರಕಾರ ಸಿದ್ದರಾಮಯ್ಯ ಪ್ರಭಾವ ಯಾವ ರೀತಿ ಕೆಲಸ ಮಾಡಿದೆ, ಅವರ ಪ್ರಭಾವದಿಂದ ಯಾವ ರೀತಿ ಕೃತ್ಯಗಳು ನಡೆದಿದೆ ಅನ್ನೋದೆಲ್ಲ ವಿವರವಾಗಿ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿರಲ್ಲ. ಸೊ ಮಾನ್ಯ ನ್ಯಾಯಾಲಯ ಗಮನಿಸಿ ಈ ಸಿದ್ದರಾಮಯ್ಯ ಅರ್ಜಿಯನ್ನು ವಜಾ ಮಾಡಿ ಈ ತೀರ್ಪನ್ನು ನೀಡಿದೆ. ಕೆಲವೊಂದು ಕಡೆ ನನಗೂ ಇದಕ್ಕೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ, ಬೇಕು ಅಂತಲೇ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಸಿದ್ದರಾಮಯ್ಯನವರು ಮಾತನಾಡಿದರು. ಹೌದು ಸರ್, ಅವರು ಮೌಖಿಕವಾಗಿ ಹೇಳಿದ್ರೆ ಅಷ್ಟೇ ಹೊರತು ಅದಕ್ಕೆ ಪೂರಕವಾದ ಯಾವುದೇ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿರಲ್ಲ. ಇಲ್ಲಿ ಏನು ನಾವು ಆರೋಪ ಮಾಡಿದ್ವಿ ಆ ಎಲ್ಲ ಕೃತ್ಯಗಳು ಅವರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಡೆದಿದೆ ಅಷ್ಟೇ ಹೊರತು ಅವರ ಅಧಿಕಾರದಲ್ಲಿರೋಂಥ ಸಂದರ್ಭದಲ್ಲಿ ಯಾವುದೇ ಕೆಲಸಗಳು ನಡೆದಿಲ್ಲ ಅಲ್ಲಿ. ಸೊ ಇದ್ರ ಬಗ್ಗೆ ಅವ್ರು ಸ್ಪಷ್ಟೀಕರಣ ಕೊಡಬೇಕಿತ್ತಲ್ಲ. ನನ್ನ ಅಧಿಕಾರದಲ್ಲಿ ಮಾತ್ರ ಯಾಕೆ ಇದು ನಡೆದಿದೆ, ನನ್ನ ಅಧಿಕಾರದಲ್ಲಿ ಯಾಕೆ ಇದು ನಡೆದಿಲ್ಲ ಅಂತ ಹೇಳಬೇಕಿತ್ತು. ಅವ್ರು ಅದನ್ನು ಬಿಟ್ಬಿಟ್ಟು ಮೌಖಿಕ ಸುಮ್ಮನೆ ನಂದೇನು ಪಾತ್ರ ಅಂತ ಹೇಳಿದ್ರೆ ಅದಾಗಲ್ಲ. ಈಗ ಅಪರಾಧ ಕೃತ್ಯಗಳಲ್ಲಿ ಪರೋಕ್ಷವಾಗಿ ಭಾಗಿಯಾಗಿರ್ಬೇಕು ಅಂತಿಲ್ಲ, ಪ್ರತ್ಯಕ್ಷವಾಗಿ ಭಾಗಿಯಾಗಿರ್ಬೇಕಂತಿಲ್ಲ, ಪರೋಕ್ಷವಾಗಿ ಭಾಗಿಯಾಗಿರೋ ಕೂಡ ಅದು ಅಪರಾಧ ಕೃತ್ಯ. ಸೊ ಇಲ್ಲಿ ಅವ್ರು ಪರೋಕ್ಷವಾಗಿ ಅವ್ರ ಅಧಿಕಾರ ದುರ್ಬಳಕೆ ಆಗಿರೋ ಸ್ಪಷ್ಟ ಕಂಡು ಬರ್ತದೆ. ಸೊ ಅದನ್ನೆಲ್ಲ ನಾವು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ವಿ. ಸೊ ಇದನ್ನೆಲ್ಲ ಪರಿಗಣಿಸಿನೇ ಮಾನ್ಯ ನ್ಯಾಯಾಲಯ ತೀರ್ಪು ನೀಡಿರುವಂಥದ್ದು. ಹೈಕೋರ್ಟ್ನಲ್ಲಿ ಹಿನ್ನಡೆ ಆಗಿರ್ಬೋದು, ಈಗ ಮುಂದಿನ ಹಂತಕ್ಕೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಥವಾ ದ್ವಿಸದಸ್ಯ ಪೀಠದ ಮುಂದೆ ಹೋಗ್ಬೋದು. ನಿಮ್ಮ ಒಂದು ನಡೆ ಏನಿರುತ್ತೆ ಮುಂದೆ? ಸರ್, ನಮ್ಮ ಹತ್ರ ಇರೋ ದಾಖಲಾತಿಗಳ ಪ್ರಕಾರ ಅವರು ಎಲ್ಲಿಗೆ ಹೋದರೂ ಕೂಡ ಆ ಒಂದು ದಾಖಲಾತಿಗಳನ್ನು ಆಧರಿಸಿ ತೀರ್ಪು ಕೊಡುತ್ತಾರೆ ಹೊರತು ನ್ಯಾಯಾಲಯ. ಸೊ ಅದನ್ನು ಹೊರತುಪಡಿಸಿಕೊಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಹತ್ರ ಇರೋ ದಾಖಲಾತಿಗಳ ಮೇಲೆ ಅವ್ರು ಎಲ್ಲಿಗೆ ಹೋದರೂ ಕೂಡ ನಾವು ಜಯ ಸಾಧಿಸ್ತೀವಿ ನಂಬಿಕೆ ನಮಗಿದೆ. ಥ್ಯಾಂಕ್ ಯು ಸರ್. ಎಸ್, ಇದು ಸ್ನೇಹಮಯಿ ಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ರಾಮ್ ಬಡ್ಗೇರ್, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.